ಒಂದು ಮತದಾನದ ಹಕ್ಕನ್ನ ಏನ್ ಪಡ್ಕೊಂಡಿದ್ವಿ ಅದನ್ನ ಕಿತ್ತುಕೊಳ್ಳುವುದಕ್ಕೆ ಈ ಜ್ಞಾನೇಶ್ ಕುಮಾರ್ ಯಾರು, ಈ ಮೋದಿ ಅಮಿತ್ ಶಾ ಯಾರು, ಉನ್ಕಾ ಔಕಾತ್ ಕ್ಯಾ ಹೈ? ನಮ್ಮ ದೇಶದವರು ಅಲ್ಲದೇ ಇರೋರು ಈ ದೇಶದ ಮತದಾರರ ಪಟ್ಟಿಯಲ್ಲಿ ಇರಬಾರದು. ಸತ್ತವರ ಹೆಸರು ಈ ಮತದಾರರ ಪಟ್ಟಿಯಲ್ಲಿ ಇರಬಾರದು. ಒಬ್ಬರೇ ಮತದಾರರ ಹೆಸರು ಎರಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಒಂದೇ ಕ್ಷೇತ್ರದ ಎರಡು ಬೂತ್ ಅಲ್ಲಿ ಇರಬಾರದು. ಹೌದಾ ಅಲ್ವಾ? ಇದಕ್ಕೆ ಯಾರ್ದು ವಿರೋಧ ಇಲ್ಲ. ಅವರ ಮಗ ಅಥವಾ ಮಗಳು ನೀವು ಅಂತ ಹೇಳುವುದಕ್ಕೆ ನಿಮ್ಮ ಹತ್ರ ಇರುವ ದಾಖಲೆಯಲ್ಲಿ ಏನ್ ಹೆಸರಿದೆ, ಏನ್ ಸ್ಪೆಲ್ಲಿಂಗ್ ಇದೆ ಅದೇ ಅದ್ರೊಳಗಡೆ ಇರಬೇಕು. ಇದು ಇಲ್ಲದೆ ಇದ್ರೂ ಪರವಾಗಿಲ್ಲ, BLO ಓಕೆ ಮಾಡ್ಬಿಡ್ಬೋದು. ಆದ್ರೆ ಸಾಫ್ಟ್ವೇರ್ ಇದನ್ನ ಬಿಡೋದಿಲ್ಲ. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರ್ ನಲ್ಲಿ. ಯಾಕೆ ಅಂದ್ರೆ ಆ ಸಾಫ್ಟ್ವೇರ್ ಮೆಷಿನ್ ಅದು, ಮತ್ತು ಇದನ್ನ ದುರುದ್ದೇಶಪೂರ್ವಕವಾಗಿ ಈ ಸಾಫ್ಟ್ವೇರ್ ನ ಡಿಸೈನ್ ಮಾಡಲಾಗಿದೆ. ದೇವನೂರು ಮಹಾದೇವ ಅವರು ಹುಟ್ಟಿದ್ ಯಾವತ್ತು ಅಂತ ಅವ್ರ ತಾಯಿನ ಕೇಳಿದ್ರಂತೆ. ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಈ ಕವಲಂದೆ ಅಂದ್ರೆ ನಂಜನಗೂಡು ತಾಲೂಕಿನ ಒಂದು ಹಳ್ಳಿ, ಆ ಹಳ್ಳಿಲಿ ರೈಲ್ವೆ ಸ್ಟೇಷನ್ ಇದೆ. ಕವಲಂದೆ ರೈಲ್ವೆ ಸ್ಟೇಷನ್ ನಲ್ಲಿ ಮಧ್ಯಾಹ್ನ ರೈಲು ಬಂದು ನಿಂತು ಹೊರಡೋ ಹೊತ್ತು ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ತಮಿಳುನಾಡಿನಲ್ಲಿ ಬಿಜೆಪಿ ಅನ್ನುವಂತ ಪಕ್ಷ 5ನೇ ಸ್ಥಾನದಲ್ಲಿದೆ, 1ನೇ ಸ್ಥಾನದಲ್ಲಿಲ್ಲ. ಬಿಜೆಪಿಯ BLOಗಳು ಇರಕ್ ಸಾಧ್ಯ ಇಲ್ಲ. ತಮಿಳುನಾಡಿನಲ್ಲಿ 1,20,20,00,000 ಜನರಿಗೆ ಮೆಷಿನ್ ಸಾಫ್ಟ್ವೇರ್ ಹ್ಯಾಸ್ ಜನರೇಟೆಡ್ ದಿ ನೋಟಿಸಸ್. ಇರುವಂತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಒಬ್ಬ ಅತ್ಯಂತ ಅನರ್ಹನಾದ, ನಾಲಾಯಕ್ಕಾದಂತ, ಮತ್ತು ಇಟ್ ಈಸ್ ಡಿಸ್ಗ್ರೇಸ್ಫುಲ್ ದಟ್ ಹಿ ಇಸ್ ಸಿಟಿಂಗ್ ಇನ್ ದ ಚೇರ್ ಆಫ್ CEC. ಒಂದು ಮತದಾನದ ಹಕ್ಕನ್ನ ಏನ್ ಪಡ್ಕೊಂಡಿದ್ವಿ ಅದನ್ನ ಕಿತ್ತುಕೊಳ್ಳುವುದಕ್ಕೆ ಈ ಜ್ಞಾನೇಶ್ ಕುಮಾರ್ ಯಾರು, ಈ ಮೋದಿ ಅಮಿತ್ ಶಾ ಯಾರು, ಉನ್ಕಾ ಔಕಾತ್ ಕ್ಯಾ ಹೈ? ನಾನು ಈ ಮೊಹಮ್ಮದ್ ಅನ್ನೋ ಹೆಸರಿನ ಜೊತೆಗೆ ತುಂಬಾ ನಡೆದ್ಬಿಟ್ಟಿದೆ ದೇಶದಲ್ಲಿ, ಅದಕ್ಕೋಸ್ಕರ ಉದಾಹರಣೆ ಕೊಡ್ತೀನಿ. ಮೊಹಮ್ಮದ್ ಅನ್ನೋದನ್ನ ಮೊಹಮ್ಮದ್ ಅಂತ ಬರಿಬಹುದು, ಮುಹಮ್ಮದ್ ಅಂತ ಬರಿಬಹುದು, ಮತ್ತು ಸಿಂಗಲ್ ಎಂ ಹಾಕ್ಬೋದು. ಆಮೇಲೆ ಎಲ್ಲಿ ಎ ಹಾಕ್ತೀರಿ, ಎಲ್ಲಿ ಇ ಹಾಕ್ತೀರಿ, ಎಲ್ಲಿ ಯು ಹಾಕ್ತೀರಿ ಗೊತ್ತಿಲ್ಲ. ಮೊಹಮ್ಮದ್ ಅನ್ನುವಂತ ಹೆಸರನ್ನ 17 ತರ ಬರಿಬಹುದು, 17 ಟೈಪ್. ಇಲ್ಲ ನೀವು ಭಾರತಿ ಅಂತ ಇಟ್ಕೊಳ್ಳಿ, BHARATHI ಅಥವಾ BHARATI, ಇವೆಲ್ಲ ವ್ಯತ್ಯಾಸಗಳು ಆಗ್ಬೋದು. ಈ ವ್ಯತ್ಯಾಸಗಳನ್ನ BLO ನೆಗ್ಲೆಕ್ಟ್ ಕೂಡ ಮಾಡಬಹುದು. ನೆಗ್ಲೆಕ್ಟ್ ಮಾಡಿ, ಇಲ್ಲ ಇವರೇ ಅವರು, ಇದೇ ಭಾರತೀಯವರು ನನ್ಗೆ ಗೊತ್ತಿದೆ, ಇವರೇ ಮೊಹಮ್ಮದ್ ಶರೀಫ್ ನನಗೆ ಗೊತ್ತಿದೆ ಅಂತ BLO, BLO ಅವರು ನಿಮ್ಮ ಏರಿಯಾದಲ್ಲಿರುವ ಮೇಷ್ಟ್ರು, ಅಂಗನವಾಡಿ ಮೇಡಮು ಯಾರಾದ್ರೂ ಇರ್ಬೋದು, ಅವರು ಓಕೆ ಕೂಡ ಮಾಡ್ಬಿಡ್ಬೋದು. ಮಾಡಿದ್ಮೇಲೆ ಆ ಮನೆ ಹೋದಾಗ 1 ಸಾರಿ 2 ಸಾರಿ 3ನೇ ಸರಿ ಅವ್ರು ಹೋದಾಗ್ಲೂ ಆಬ್ಸೆಂಟ್ ಆಗಿದ್ರೆ, ಅಂದ್ರೆ ಅಲ್ಲಿ ಯಾರು ಇರದೇ ಇದ್ರೆ ಮನೆಯಲ್ಲಿ, ನೀವು ಕೆಲ್ಸಕ್ಕೆ ಹೋಗಿರ್ಬೋದು, ನೀವೇನೋ ಕೂಲಿ ಮಾಡ್ತಾ ಇರ್ಬೋದು, ಮೀನ್ ವ್ಯಾಪಾರಕ್ಕೆ ಹೋಗಿರ್ಬೋದು, ಇನ್ನೊಂದಕ್ಕೆ ಹೋಗಿರ್ಬೋದು, ನೀವು ಆಬ್ಸೆಂಟ್ ಇದ್ರೆ ನೀವು ಆಬ್ಸೆಂಟ್. ಕೆಲವು ಸರಿ ಅವ್ರು ಎಷ್ಟು ದಿನ ಇದಾರೋ ಗೊತ್ತಿಲ್ಲ, ಇದ್ದಾರೋ ಸತ್ತ ಇದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಡೆಡ್ ಅಂತ ಬರೀಬಹುದು. ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದವ್ರನ್ನ ರಾಹುಲ್ ಗಾಂಧಿ ಅವರು ಅವ್ರ ಮನೆಗೆ ಕರೆಸ್ಕೊಂಡಿದ್ರು. ಅವರು ಸತ್ತೋಗ್ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಪ್ರಕಾರ. ಮತ್ತು ಮೊನ್ನೆ ಕಲ್ಕತ್ತಾದಲ್ಲಿ ಎಲೆಕ್ಷನ್ ಕಮಿಷನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದವ್ರನ್ನ ದೊಡ್ಡ ರ್ಯಾಲಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಕರ್ಕೊಂಡ್ಬಂದು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಾರೆ. ಎಷ್ಟೋ ಜನರನ್ನ ಅವರು ಡೆಡ್ ಅಂತ ಹೇಳ್ತಾರೆ, ಆದ್ರೆ ಅವರು ಬದುಕಿರ್ತಾರೆ. ಬಟ್ ಎಲೆಕ್ಟ್ರಲ್ ರೂಲ್ ನಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತವೆ. ಇದೆಲ್ಲ ಆದ್ಮೇಲೆ ಈ ಲಿಂಕಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಒಂದು ರೋಲ್ ನ ತಯಾರು ಮಾಡಿ BLO ಅದನ್ನ ಸಬ್ಮಿಟ್ ಮಾಡ್ತಾರೆ EROಗೆ, ತಾಲೂಕ್ ಮಟ್ಟದ ಎಲೆಕ್ಟ್ರಲ್ ರೋಲ್ ಆಫೀಸರ್ಗೆ ಸಬ್ಮಿಟ್ ಮಾಡ್ತಾರೆ. ಅವರು ಅದನ್ನ ನೋಡಿದ್ಮೇಲೆ ಒಂದು ಸಾಫ್ಟ್ವೇರ್ ಅಲ್ಲಿ ಇದೆಲ್ಲ ಎಂಟ್ರಿ ಆಗಿರುತ್ತೆ. ಫೈನಲಿ ನೋಟಿಸ್ ಕೊಡೋದು ಒಂದು BLO ಮುಖಾಂತರನೂ ಕೊಡ್ಬೋದು, ಅಥವಾ ಆ ಸಾಫ್ಟ್ವೇರ್ ಕೂಡ ಕೊಡಬಹುದು. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರ್ ಅಲ್ಲಿ. ನೋಡಿ, ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಸಮಸ್ಯೆ ಅಲ್ಲ, ಅದನ್ನ ಮಾಡಲೇಬೇಕು. ನಮ್ಮ ದೇಶದವರು ಅಲ್ಲದೇ ಇರೋರು ಈ ದೇಶದ ಮತದಾರರ ಪಟ್ಟಿಯಲ್ಲಿ ಇರಬಾರದು. ಸತ್ತವರ ಹೆಸರು ಈ ಮತದಾರರ ಪಟ್ಟಿಯಲ್ಲಿ ಇರಬಾರದು. ಒಬ್ಬರೇ ಮತದಾರರ ಹೆಸರು ಎರಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಒಂದೇ ಕ್ಷೇತ್ರದ ಎರಡು ಬೂತ್ ಅಲ್ಲಿ ಇರಬಾರದು. ಹೌದಾ ಅಲ್ವಾ? ಇದಕ್ಕೆ ಯಾರ್ದು ವಿರೋಧ ಇಲ್ಲ. ಸಮಸ್ಯೆ ಇರೋದು ಅದಲ್ಲ. ಈ SIR ಅನ್ನೋದು ಇಟ್ ಈಸ್ ಎ ಡಿಸೈನ್ ಆಫ್ ಎಕ್ಸ್ಕ್ಲೂಷನ್. ಜನರನ್ನ ಹೊರಗಾಕೋದಕ್ಕೆ ಅದರೊಳಗಡೆ ಈ ರೀತಿಯಾದಂತ ನಿಯಮಗಳಿವೆ. ಒಂದು, ಹೆಸರು ಸರಿಯಾಗಿ ಮ್ಯಾಚ್ ಆಗ್ಬೇಕು ಅನ್ನೋದು. ಎರಡನೇದು, ಒಂದು ವೇಳೆ 2004 ನಂತರ ನೀವು ಹುಟ್ಟಿದ್ರೆ, ಆಗ 87 ನಂತರ ನೀವು ಹುಟ್ಟಿದ್ರೆ ನಿಮ್ಮ ದಾಖಲೆ
ಮತ್ತು ನಿಮ್ಮ ತಂದೆಯ ಅಥವಾ ತಾಯಿಯ ದಾಖಲೆ ಕೂಡ ನೀವು ಮ್ಯಾಚ್ ಮಾಡಬೇಕು. ನೀವು 2004ರ ನಂತರ ಹುಟ್ಟಿದ್ರೆ ನಿಮ್ಮ ತಂದೆಯ ಮತ್ತು ನಿಮ್ಮ ತಾಯಿಯ ದಾಖಲೆ ಮೂರನ್ನು ಕೂಡ ಮಾಡಬೇಕು. ಒಂದ್ ವೇಳೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಯಾವುದೋ ಕಾರಣಕ್ಕೆ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಗ ನಿಮ್ಮ ತಾತನ ಅಥವಾ ಅಜ್ಜಿಯ ದಾಖಲೆಯ ಜೊತೆಗೆ ಇದು ಮ್ಯಾಚ್ ಆಗ್ಬೇಕು. ಒಟ್ಟು ಹಿಂದಿನ ಎಲೆಕ್ಟರಲ್ ರೋಲ್ ಅಲ್ಲಿ ನಿಮಗೆ ಸಂಬಂಧಪಟ್ಟವ್ರದ್ದು ಯಾರ್ದು ಒಬ್ಬರದ್ದು ಹೆಸರು ಇರಬೇಕು. ಅವರ ಮಗ ಅಥವಾ ಮಗಳು ನೀವು ಅಂತ ಹೇಳುವುದಕ್ಕೆ ನಿಮ್ಮ ಹತ್ರ ಇರುವ ದಾಖಲೆಯಲ್ಲಿ ಏನ್ ಹೆಸರಿದೆ, ಏನ್ ಸ್ಪೆಲ್ಲಿಂಗ್ ಇದೆ ಅದೇ ಅದ್ರೊಳಗಡೆ ಇರಬೇಕು. ಇದು ಇಲ್ಲದೆ ಇದ್ರೂ ಪರವಾಗಿಲ್ಲ, BLO ಓಕೆ ಮಾಡ್ಬಿಡ್ಬೋದು. ಆದ್ರೆ ಸಾಫ್ಟ್ವೇರ್ ಇದನ್ನ ಬಿಡೋದಿಲ್ಲ. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರ್ ನಲ್ಲಿ. ಯಾಕೆ ಅಂದ್ರೆ ಆ ಸಾಫ್ಟ್ವೇರ್ ಮೆಷಿನ್ ಅದು, ಮತ್ತು ಇದನ್ನ ದುರುದ್ದೇಶಪೂರ್ವಕವಾಗಿ ಈ ಸಾಫ್ಟ್ವೇರ್ ನ ಡಿಸೈನ್ ಮಾಡಲಾಗಿದೆ. ಈಗ ನಾನು ಗೌರಿಬಿದನೂರು ತಾಲ್ಲೂಕಿನ ಒಂದು ಹಳ್ಳಿಯಲ್ಲಿ ನಮ್ಮ ತಂದೆ ನಮ್ಮೂರು ಪಟೇಲ್ರು, ಅವ್ರದೇ ಊರಲ್ಲಿ ಜಮೀನ್ ಜಾಸ್ತಿ ಇತ್ತು, ಅವ್ರದೇ ಅಧಿಕಾರ ನಡೀತಿತ್ತು. 15-20 ವರ್ಷ ನಮ್ಮೂರು ಪಂಚಾಯತಿ ಚೇರ್ಮನ್ ಆಗಿದ್ರು. ನಮ್ಮ ಗೌರಿಬಿದನೂರು ತಾಲ್ಲೂಕಿನಲ್ಲಿ ಅವರು ಇಂಪಾರ್ಟೆಂಟ್ ಪೊಲಿಟಿಕಲ್ ಪೊಸಿಷನ್ಸ್ ಅಲ್ಲಿ ಇದ್ರು. ಆದ್ರೆ ನನ್ನ ಶಾಲೆಯಲ್ಲಿ ನನ್ನ ಹುಟ್ಟಿದ ದಿನಾಂಕ 20/6/74, ಆದ್ರೆ ನಾನು ಆಕ್ಚುಲಿ ಹುಟ್ಟಿರೋದು 14/12/74. ನಮ್ಮ ಅಕ್ಕನ ಹೆಸರು ಮನೆಯಲ್ಲಿ ವಾಸಂತಿ, ಸ್ಕೂಲಲ್ಲಿ ವಸಂತ ಲಕ್ಷ್ಮಿ. ಯಾಕೆ ವಸಂತ ಲಕ್ಷ್ಮಿ ಆಯ್ತು ಅಂತ 3ನೇ ಕ್ಲಾಸಿಗೆ ಬಂದ್ಮೇಲೆ ಮನೆಯವ್ರಿಗೆ ಗೊತ್ತಿದೆ, ಅಲ್ಲಿ ತನಕ ಗೊತ್ತಾಗಿಲ್ಲ. ದೇವನೂರ್ ಮಹಾದೇವ ಅಂತ ಒಬ್ಬರ ಹೆಸರನ್ನ ನೀವು ಕೇಳಿದಿರಿ. ದೇವನೂರ್ ಮಹಾದೇವ ಅವರು ಹುಟ್ಟಿದ್ ಯಾವತ್ತು ಅಂತ ಅವ್ರ ತಾಯಿನ ಕೇಳಿದ್ರಂತೆ. ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಈ ಕವಲಂದೆ ಅಂದ್ರೆ ನಂಜನಗೂಡು ತಾಲ್ಲೂಕಿನ ಒಂದು ಹಳ್ಳಿ, ಆ ಹಳ್ಳಿಲಿ ರೈಲ್ವೆ ಸ್ಟೇಷನ್ ಇದೆ. ಕವಲಂದೆ ರೈಲ್ವೆ ಸ್ಟೇಷನ್ ನಲ್ಲಿ ಮಧ್ಯಾಹ್ನ ರೈಲು ಬಂದು ನಿಂತು ಹೊರಡೋ ಹೊತ್ತು ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತೆ. ಅವತ್ ಸೋಮವಾರ ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತೆ. ಯಾವ ಸೋಮವಾರ, ಯಾವತ್ ರೈಲ್ ಬಂತು, ಬರ್ಲಿಲ್ಲ. ಇದು ನಮ್ ದೇಶ. ಇವತ್ತಿಗೂ ನಮ್ದು ಪರಿಸ್ಥಿತಿ ಹಿಂಗಿದೆ. ಇದಲ್ಲದೆ ನಮ್ಮ ಹೆಸರುಗಳಲ್ಲಿ ಇಷ್ಟು ವೈಚಿತ್ರ ಇದೆ. ಇದನ್ನ ಒಂದು ಸಾಫ್ಟ್ವೇರ್ ಕೈ ಕೊಟ್ಟು ನೀವು ಆ ಸಾಫ್ಟ್ವೇರ್ಗೆ ನೀವು ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಅದು ರಿಜೆಕ್ಟ್ ಮಾಡಿದ್ರೆ ಏನ್ ಮಾಡಬೇಕು? ಈ ರಿಜೆಕ್ಷನ್ ನಡೀತು. ಈ ರಿಜೆಕ್ಷನ್ ನಡೆದಿದ್ದರಿಂದ ಬಿಹಾರದಲ್ಲಿ 64 ಲಕ್ಷ ಜನ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಇಂದ ಹೊರಗಡೆ ಉಳ್ಕೊಂಡ್ರು. ಉತ್ತರ ಪ್ರದೇಶದಲ್ಲಿ 2.89 ಕೋಟಿ ಜನ ಹೊರಗಡೆ ಉಳ್ಕೊಂಡ್ರು. ಮಧ್ಯಪ್ರದೇಶದಲ್ಲಿ 42 ಲಕ್ಷ, ಛತ್ತೀಸ್ಗಢದಲ್ಲಿ 27 ಲಕ್ಷ, ಕೇರಳದಲ್ಲಿ 27 ಲಕ್ಷ, ಪಶ್ಚಿಮ ಬಂಗಾಳದಲ್ಲಿ 7% ಅಲ್ಲಿಂದ ಒಟ್ಟು ಇಷ್ಟು ಜನ ಹೊರಗಡೆ ಉಳ್ಕೊಂಡ್ರು. ಇದರಲ್ಲಿ ಕೆಲವರು ಹೊರಗಡೆ ಉಳ್ಕೊಳ್ಳಲ್ಲ, ಈ ಮ್ಯಾಚಿಂಗ್ ಏನೋ ಸಮಸ್ಯೆ ಆಗಿದೆ ಅಂತ ಮಾತ್ರ ಸಾಫ್ಟ್ವೇರ್ಗೆ ಅನ್ಸುತ್ತೆ, ಅವಾಗ ನೋಟಿಸ್ ಕೊಡ್ತಾರೆ. ತಮಿಳ್ನಾಡಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ತಮಿಳ್ನಾಡಲ್ಲಿ 1.2 ಕೋಟಿ ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ತಮಿಳ್ನಾಡಿನಲ್ಲಿ ಬಿಜೆಪಿ ಅನ್ನುವಂತ ಪಕ್ಷ 5ನೇ ಸ್ಥಾನದಲ್ಲಿದೆ, 1ನೇ ಸ್ಥಾನದಲ್ಲಿಲ್ಲ. ಬಿಜೆಪಿಯ BLOಗಳು ಇರಕ್ ಸಾಧ್ಯ ಇಲ್ಲ. BLOಗಳು ಯಾವುದೇ ಪಾರ್ಟಿ ಜೊತೆಲಿ ಇರಲ್ಲ. ಬಟ್ ಸ್ಟಿಲ್ ಒಂದು ವೇಳೆ ಬಿಜೆಪಿಯೇ 15, 20, 25 ವರ್ಷ ಆಳ್ವಿಕೆ ನಡೆಸ್ತಿರುವಂತ ರಾಜ್ಯದಲ್ಲಿ ಏನಾಗ್ಬೋದು ನೀವು ಕಲ್ಪಿಸ್ಕೊಳ್ಳಿ. ತಮಿಳ್ನಾಡಿನಲ್ಲಿ 1,20,00,000 ಜನರಿಗೆ ಮೆಷಿನ್ ಸಾಫ್ಟ್ವೇರ್ ಹ್ಯಾಸ್ ಜನರೇಟೆಡ್ ದಿ ನೋಟಿಸಸ್. ಈ ರೀತಿ ಒಳಗಡೆ ಅದೊಂದು ಇದನ್ನ ಜನರೇಟ್ ಮಾಡುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು. ಹೆಂಗ್ ಮ್ಯಾನೇಜ್ ಮಾಡ್ಬೋದು ಅಂತ ನಾವು ಕಡೆಯಲ್ಲಿ ಚರ್ಚೆ ಮಾಡೋಣ. ಬಟ್ ಇಂಥ ಒಂದು ಸಿಸ್ಟಮ್ನ ಯಾಕೆ ತಂದಿದ್ದಾರೆ ಅನ್ನೋದು ಪ್ರಶ್ನೆ. ಇದೆಲ್ಲ ಆದ್ಮೇಲೆ ನೀವು ಅಬ್ಸೆಂಟ್ ಅಂತ ಆಗಿದ್ರೆ ನೀವು ಬೇಗ ಹೋಗಿ ಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎನ್ಯೂಮರೇಷನ್ ಫಾರಂ ಫಿಲ್ ಅಪ್ ಮಾಡಬೇಕು. ನಮ್ದು ಲಿಂಕ್ ಆಗ್ಬಿಟ್ಟಿದ್ರು ಕೂಡ, ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಅಲ್ಲಿ ನಮ್ದು ಇದ್ರೂ ಕೂಡ ನಾವು ಕೂಡ ಎನ್ಯೂಮರೇಷನ್ ಫಾರಂ ತುಂಬಬೇಕು. ಎನ್ಯೂಮರೇಷನ್ ಫಾರ್ಮ್ ತುಂಬಿ ಡ್ರಾಫ್ಟ್ ರೋಲ್ ಅಲ್ಲಿ ಬಂದು ಫೈನಲ್ ರೋಲ್ ಅಲ್ಲಿ ಬಂದ್ರೆ ನಾವು ಯಾವುದೇ ಡಾಕ್ಯುಮೆಂಟ್ ಕೊಡ್ಬೇಕಾಗಿಲ್ಲ. ಎನ್ಯೂಮರೇಷನ್ ಫಾರ್ಮ್ ನ ತುಂಬದ ಮೇಲೆ ಏನಾದ್ರೂ ಮಿಸ್ಟೇಕ್ ಇದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ತಮಿಳ್ನಾಡಿನಲ್ಲಿ 12 ಲಕ್ಷ ಜನ ತಮಿಳ್ನಾಡಿನ DMKಯ BLAಗಳು ಬಹಳ ಆಕ್ಟಿವ್ ಆಗಿದ್ದಾಗಲೂ ಕೂಡ 12 ಲಕ್ಷ ಜನರದು ಎನ್ಯೂಮರೇಷನ್ ಫಾರ್ಮ್ ಬ್ಲಾಂಕ್ ಆಗಿತ್ತು. ಅದರೊಳಗಡೆ ಏನು ತುಂಬಿರ್ಲಿಲ್ಲ. ಯಾಕೆ ತುಂಬಿರ್ಲಿಲ್ಲ? ಆಕ್ಚುಲಿ BLO ಕೆಲಸ ಈ ಎನ್ಯೂಮರೇಷನ್ ಫಾರ್ಮ್ ನ ಫಿಲ್ ಮಾಡೋದಕ್ಕೆ 3 ಸರಿ ಹೋಗಿ ಬರ್ಬೇಕು. ಫಸ್ಟ್ ಟೈಮ್ ಫಾರ್ಮ್ ಕೊಡ್ಬೇಕು, 2ನೇ ಸರಿ ತರಬೇಕು, 3ನೇ ಸರಿ ಹೋಗ್ಬೇಕು ಅಂತ 3 ಸರಿ ಹೋಗ್ಬೇಕಂತಿದೆ. ಆದ್ರೆ ಆ BLO ಇದನ್ನ 1 ತಿಂಗಳಲ್ಲಿ ಮುಗಿಸ್ಲೇಬೇಕು. ಪ್ರಶ್ನೆ ಇರೋದು ಇದು. ನೀವು ಮಾಡಿ, ನೀವು ಎಲೆಕ್ಟ್ರಲ್ ರೋಲ್ ನ ಸನಿ ಮಾಡಿ, ಆರೋಗ್ಯಕರವಾಗಿ ಇಟ್ಕೊಳ್ಳಿ. ನಮ್ ದೇಶದಿಂದ ಹೊರಗಿರೋರು ಯಾರು ಇದ್ರೆ ಅವ್ರನ್ನ ತೆರೆದಾಕಿ ಎಲ್ಲ ಮಾಡಿ. ಈ ಆತುರ ಯಾಕೆ 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ? ಈ 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಮತ್ತೆ ನೋಟಿಸ್ ಕೊಟ್ಟು ಹೃದಯಾಘಾತದಿಂದ 33 ಜನ ಸತ್ತು ಹೋಗಿರೋದು BLOಗಳು ಈ ಕಾರಣಕ್ಕಾಗಿ.
ಇದನ್ನ ಯಾಕೆ ಮಾಡ್ತಾ ಇದೆ? ಮತ್ತು ಇವತ್ತು ಈ ದೇಶದಲ್ಲಿ ಇರುವಂತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಒಬ್ಬ ಅತ್ಯಂತ ಅನರ್ಹನಾದ, ನಾಲಾಯಕ್ಕಾದಂತ, ಮತ್ತು ಇಟ್ ಈಸ್ ಡಿಸ್ಗ್ರೇಸ್ಫುಲ್ ದಟ್ ಹಿ ಸಿಟಿಂಗ್ ಇನ್ ದ ಚೇರ್ ಆಫ್ ಸಿಇಸಿ. ಆತ ಸಂಪೂರ್ಣವಾಗಿ ಬಿಜೆಪಿ ಪಕ್ಷದ ಏಜೆಂಟಿನ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಯಾಕೆ ಒಂದ್ ತಿಂಗಳಲ್ಲಿ ಅನ್ನೋದಕ್ಕೆ ಏನು ಉತ್ತರ ಇಲ್ಲ. ಮಿಕ್ಕಿದಕ್ಕೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಇಲ್ಲ, ಹೊರದೇಶದಿಂದ ಬಂದಿರುವಂತವ್ರು ಇರ್ತಾರೆ, ಅವ್ರನ್ನ ನಾವು ಹೊರಗೆ ಹಾಕ್ಬೇಕು ಅಂದ್ರೆ, ಈಗ ಕರ್ನಾಟಕದಲ್ಲಿ ಇದ್ದೀವಿ, ನಮ್ಗೆ ಯಾವುದೇ ದೇಶದ ಗಡಿ ಇಲ್ಲ. ಆದ್ರೆ ಬಿಹಾರಕ್ಕೆ ಗಡಿ ಇದೆ, ಬಿಹಾರಕ್ಕೆ ನೇಪಾಳದ ಗಡಿ ಇದೆ, ಬಿಹಾರದಿಂದ ಪಕ್ಕದಲ್ಲಿ ಪಶ್ಚಿಮ ಬಂಗಾಳ, ಅದರ ಪಕ್ಕ ಬಾಂಗ್ಲಾದೇಶ ಇದೆ. ಬಹುಶಃ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಇರ್ಬೋದಾ? ಇದೇ ಚುನಾವಣಾ ಆಯೋಗ 1200 ಜನರನ್ನ ವಿದೇಶಿಯರು ಅಂತ ಸಸ್ಪೆಕ್ಟ್ ಮಾಡ್ತು. ಫೈನಲಿ ಅದರಲ್ಲಿ 300 ಜನ ಮಾತ್ರ ಅವರು ಈ ದೇಶದವರಲ್ಲ ಅಂತ ಫೈನಲ್ ಆಗಾಯ್ತು. ಆ 300 ಜನರಲ್ಲಿ 6 ಜನ ಮುಸ್ಲಿಮರು, ಉಳಿದ 294 ಜನ ನೇಪಾಳದಿಂದ ಮದುವೆಯಾಗಿ ಬಂದಂತ ಹೆಣ್ಣು ಮಕ್ಕಳು. ಅವರು 294 ಜನ. 6 ಜನ ಮುಸ್ಲಿಮರಲ್ಲಿ 4 ಜನ ಸತ್ತೋಗಿದ್ರು, 2 ಮಾತ್ರ ಬಾಂಗ್ಲಾದೇಶದವರಾಗಿದ್ರು. ಈ 2ರಿಗಾಗಿ 64 ಲಕ್ಷ ಜನರಿಗೆ ನೋಟಿಸ್ ಕೊಡಲಾಯಿತು. ಆ 64 ಲಕ್ಷ ಜನ ತಮ್ಮ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗಿ ಬಂತು. ಇದು ಇಲ್ಲಿ ನಡೀತಾ ಇರ್ತಕ್ಕಂಥ ದುರಂತ. ಇದನ್ನ ನಾವು ಖಂಡಿಸಬೇಕಾಗಿದೆ. ಇದರ ವಿರುದ್ಧ ಒಂದು ಆಂದೋಲನ ರೂಪುಗೊಳ್ಳಬೇಕಿದೆ. ಕರ್ನಾಟಕದಲ್ಲಿ ಮೊದಲಿಗೆ ನಾವು ಮಾಡಬೇಕಾಗಿರೋದು ಇದರ ವಿರುದ್ಧ ಪ್ರೊಟೆಸ್ಟ್ ಮಾಡೋದು ಮತ್ತು ಜನರಿಗೆ ಹೇಳಬೇಕಿರೋದು. ಈ ದೇಶದ ಆದಿವಾಸಿಗಳು, ದಲಿತರು, ಕಾರ್ಮಿಕರು, ರೈತರು, ಮಧ್ಯಮ ವರ್ಗದ ಜನ ಹೋರಾಟ ಮಾಡಿ ಈ ದೇಶ ಹುಟ್ಟಿಕೊಂಡ ಮೊದಲ ದಿನ ನಾವು ಒಂದು ಮತದಾನದ ಹಕ್ಕನ್ನ ಏನ್ ಪಡ್ಕೊಂಡಿದ್ವಿ, ಅದನ್ನ ಕಿತ್ತುಕೊಳ್ಳುವುದಕ್ಕೆ ಈ ಜ್ಞಾನೇಶ್ ಕುಮಾರ್ ಯಾರು? ಈ ಮೋದಿ, ಅಮಿತ್ ಶಾ ಯಾರು? ಇವ್ರದೇನು, ಇವರ ಅವಕಾತ್ ಕ್ಯಾ ಹೈ? ಅವರು ಈ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ಬೂಟು ನೆಕ್ತಾ ಇದ್ದಂತವರ ಸಂತತಿ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪದೇ ಪದೇ ಕ್ಷಮಾಪಣೆ ಬರೆದು ಕೊಟ್ಟ ಇದ್ದಂತವರ ಸಂತತಿ. ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.